ಗ್ರಾಮ ಪಂಚಾಯಿತಿ ವತಿಯಿಂದ ಎಣ್ಣೆಕಟ್ಟೆ ಗ್ರಾಮದ ಹೊರವಲಯದಲ್ಲಿ ನಿರ್ಮಾಣಗೊಂಡಿರುವ ಕಸ ವಿಲೇವಾರಿ ಘಟಕ ಅವೈಜ್ಞಾನಿಕವಾಗಿದ್ದು ಹಸಿ ಕಸ ಮತ್ತು ಒಣಕಸ ಎಂದು ಬೇರ್ಪಡಿಸದೆ ರೈತರ ಜಮೀನಿನ ಅಕ್ಕಪಕ್ಕ ಎಲ್ಲೆಂದರಲ್ಲಿ ಕಸ ಸುರಿದು ಗ್ರಾಮಸ್ಥರು ರೈತರು ಓಡಾಡದಂತಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಮಾರಯ್ಯ, ಪಂಚಾಯಿತಿಯವರು ಕಸವನ್ನ ಎಲ್ಲೆಂದರಲ್ಲಿ ಸುರಿಯುವುದರಿಂದ ಕಸದ ತ್ಯಾಜ್ಯ ಜಮೀನಿಗೆ ಬಂದದ್ದು, ಇದರಿಂದ ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದೆ. ಈ ದಾರಿಯಲ್ಲಿ ದಿನನಿತ್ಯ ಮಕ್ಕಳು ಶಾಲೆಗೆ ಹೋಗಲು ಭಯಪಡುತ್ತಾರೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಧನಂಜಯ್ ಮಾತನಾಡಿ, ಸಾಕಷ್ಟು ಬಾರಿ ಪಂಚಾಯಿತಿ ಸಭೆಗಳಲ್ಲಿ ಕಸ ವಿಲೇವಾರಿ ಘಟಕದ ಬಗ್ಗೆ ಹಾಗೂ ಇದರ ಸುತ್ತಲೂ ಕಾಂಪೌಂಡ್ ನಿರ್ಮಿಸುವ ಬಗ್ಗೆ ಪ್ರಸ್ತಾಪಿಸಿದ್ರು. ಕೇವಲ ಭರವಸೆಯನ್ನ ನೀಡುತ್ತಿದ್ದಾರೆ ಹೊರತು ಯಾರೂ ಸಹ ಗಮನ ಹರಿಸುತ್ತಿಲ್ಲ. ಇದೇ ಜಾಗದಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವ ಓವರ್ ಟ್ಯಾಂಕ್ ಇದ್ದು, ಇಲ್ಲಿ ಕೊಳೆತ ತ್ಯಾಜ್ಯ ಟ್ಯಾಂಕಿನ ಒಳಗೆ ಬೀಳುತ್ತಿದ್ದು, ಅದೇ ನೀರನ್ನ ಗ್ರಾಮಸ್ಥರು ಕುಡಿಯುವಂತಾಗಿದೆ ಎಂದರು. ಇದೇ ರೀತಿ ಮುಂದುವರೆದರೆ ಗ್ರಾಮಸ್ಥರು ಪ್ರತಿಭಟಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಮೆಂಬರು ಧನಂಜಯ ಅಂತೇಳಿ ನಾವು 2-3 ಸದಮಗೆ ಮೀಟಿಂಗ್ಗೆ ಲೆಟರ್ ಎಲ್ಲ ಕೊಟ್ಟು ಹಿಂಗಾರಿಗೆ ಗನಗದಲ್ಲಿಗೆಲ್ಲ ಇದು ಪ್ಲಾಸ್ಟಿಕ್ ಎಲ್ಲ ರೈತರು ಹೊಲಗಳಿಗೆಲ್ಲ ಹೋಗ್ತಾ ಐತೆ. ಆಮೇಲೆ ನಾಯಿಗಳೆಲ್ಲ ಜಾಸ್ತಿ ಇದಾಗ್ತವೆ. ನಾಯಿಗಳು ಇಲ್ಲಿ ರೈತರು ನೀರು ಬರೋ ಆಯ್ಸ ಟೈಮ್ನಾಗ ಬಂದು ಅಟ್ಯಾಕ್ ಮಾಡ್ತವೆ. ಅಲ್ಲಿ ಒಂದು ಸುತ್ತಲೂ ಕಾಂಪೌಂಡ್ ಮಾಡಿ ಅಂತ ಅನೇಕ ಬಾರಿ ನಾನು ಮೀಟಿಂಗ್ ಮಾತಾಡೋ ಪ್ರಯತ್ನ ಆಗ್ತಾ ಇಲ್ಲ. ಹ್ಞೂ ಅಂತಾರೆ. ಆಮೇಲೆ ಇದು ಮೀಟಿಂಗ್ ಆಗ್ತಿದ್ದಂಗೆ ಕ್ಲೋಸ್ ಮಾಡ್ತಾರೆ. ಹಂಗಾಗ್ಬಿಟ್ಟು ಇವ್ರ ಜನಗಳು ಆಮೇಲೆ ಇದು ಬೆಂಕಿ ಇದೆ ಮಾಡಿ ಪ್ಲಾಸ್ಟಿಕ್ ಬೆಂಕಿ ಇಕ್ತಾರೆ. ಸುತ್ತಲೂ ಎಲ್ಲ ಗಿಡ ಗೆಂಡುಗಳಿಗೆ ಮನುಷ್ಯಗೆ ಎಫೆಕ್ಟ್ ಆಗ್ತೈತೆ, ಉಸಿರಾಟ ತೊಂದರೆಗಳು ಆಗ್ತವೆ. ಹಂಗಾಗಿ ಅನಿರೀಕ್ಷಿತವಾಗಿ ಅರ್ಜೆಂಟಾಗಿ ಈ ಕೆಲಸ ಕಾಂಪೌಂಡ್ ಮಾಡಬೇಕು ಅಂತ ಹೇಳಿ ತಮ್ಮ ಅಲ್ಲಿ ಕೇಳ್ಕೊತೀವಿ. ಎಣ್ಣೆಕಟ್ಟೆ ಗ್ರಾಮದವರು ರೈತರು ಇಲ್ಲಿ ನಮಗೆ ಕಸ ಹಾಕ್ತಿರೋದನ್ನ ದನ ಕರುಗಳು ಏನೋ ಮೇಸಾಕಾಗ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಆಮೇಲೆ ನೀರಿನ ಇದನ್ನು ತಮ್ಮಂದು ಇಲ್ಲಿಗೆ ಮಾಡಿದ್ದಾರೆ. ಅದು ಸೊಳ್ಳೆ ಎಲ್ಲ ಕುಂತ್ಕೊಂತಾವೆ. ಇಲ್ಲೆಲ್ಲ ಇದು ಮಾಡಿ ಜನಗಳು ಯಾರು ಇಲ್ಲಿ ಹುಡುಗರು ದನ ಯಾರು ಏನು ಬರ್ದಂಗೆ ತೋಟದ ಕಡೆಗೆ ಬರ್ದಂಗೆ ಮಾಡಾಕ್ಬಿಟ್ಟಾರೆ. ನಮ್ಗೆ ಇಲ್ಲಿ ನಮಗೆ ಭಾಳ ತೊಂದರೆ. ಇಲ್ಲಿ ಕಾಂಪೌಂಡ್ ಇಲ್ಲ, ಒಂದು ಇದಿಲ್ಲ, ಗಬ್ಬೆಲ್ಲ ವಾಶ್ ನಡೀತೈತಿ. ರಾತ್ರಿ ಬೆಂಕಿ ಆಗಲತ್ತ ಬೆಂಕಿ ಇರ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಇದೆಲ್ಲ ಪೂರ್ತಿ ಎಲ್ಲ ಇದಾಗಿದೆ. ಕವರೆಲ್ಲ ನಮ್ಮ ಜಮೀನುಗಳಿಗೆ ಹೋಗ್ತಾ ಇದ್ದಾವೆ. ಹಿಂಗಾಗಿ ನಮಗೆ ಇಲ್ಲಿ ಆದಷ್ಟು ಪಂಚಾಯತ್ ಗಮನಕ್ಕೆ ತಂದಿದ್ದೀರಾ? ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಏನು ಹೇಳಿದ್ರು ಅವ್ರು? ಅದೇ ಮಾಡಿಸ್ತೀವಿ, ಆಗ ಮಾಡಿಸ್ತೀವಿ, ಈಗ ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಾರೆ. ಮಾಡಿಸಲ್ಲ. ಯಾವಾಗ ನೋಡ್ರಿ ಇದು ನೋಡಿ ಆಗಿರಾಗ ಇದು ನೋಡಿ. ಆಮೇಲೆ ನೀರಿನ ಟ್ಯಾಂಕಿ ಇಂಥ ಕಸವಿಲ್ಲ ಗಾಡಿ ತಗೊಂಡು ನೀರಿನ ಟ್ಯಾಂಕಿ ಮಾಡ್ಯಾರ. ನಾವು ಗ್ರಾಮದಲ್ಲಿ ಇದೇ ನೀರು ಕುಡಿಬೇಕು. ಟ್ಯಾಂಕ್ ಏನು ಕ್ಲೀನ್ ಮಾಡ್ತಾರೆ? ಎಲ್ಲಿ ಟ್ಯಾಂಕ್ ಕ್ಲೀನ್ ಮಾಡ್ತಾರೆ? ಈಗ ನಾಯಿಗಳು ನಾಯಿ ಅಂತ ನಮ್ಮ 5-6 ನಮ್ಮ ಕುರಿ ಕಡ್ದಾಕಿದ್ದಾವೆ. ಹುಡುಗನ ಕಡಿತಾವೆ ನೋಡ್ರಿ. ನಮ್ಮ ಹುಡುಗನ ಕರೆದ್ರದಲ್ಲಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.